ಇವತ್ತು ಫ್ರೆಂಡ್ಶಿಪ್ ಡೇ, ಸ್ನೇಹಿತರ ದಿನಾಚರಣೆ ಆಗಿರುವುದರಿಂದ ಅದರ ಕುರಿತಾಗಿ 2 ನಿಮಿಷ ನಾನು ವಾಕ್ಯವನ್ನು ಹೇಳಿ ಮುಂದೆ ನಾನು ಹೋಗುವಂತನಾಗಿದ್ದೇನೆ. ಕೆಲವರೆಲ್ಲ ಈ ಸ್ಥಳದಲ್ಲಿ ಕೂತಿರುವಂತವರು ಯೋಚನೆ ಮಾಡ್ತಾ ಇದ್ದೀರಾ, ಇವತ್ತು ಕಹಿ ನೆನಪುಗಳನ್ನು ಕೆಲವರೆಲ್ಲ ಯೋಚನೆ ಮಾಡ್ಕೊಳ್ತಾ ಇರಬಹುದು. ಜ್ಞಾನೋಕ್ತಿ 20ನೇ ವಚನ ಹೇಳ್ತದೆ, ಸ್ನೇಹಿತರೆಂದು ಹೇಳಿಕೊಳ್ಳುವರು ಬಹುಜನ, ನಂಬಿಗಸ್ತನಾದ ಸ್ನೇಹಿತನು ಎಲ್ಲಿ ಸಿಕ್ಕಾನು ಎಂಬುದಾಗಿ ಸೊಲೊಮೋನನು ಜ್ಞಾನೋಕ್ತಿ 20ನೇ ವಚನದಲ್ಲಿ ಬರೆಯುತ್ತಾನೆ. ಇವತ್ತು ನಾವು ಅಂದುಕೊಂಡಿರಬಹುದು, ನನಗೆ ಇಷ್ಟು ಜನ ಸ್ನೇಹಿತರಿದ್ದಾರೆ, ಅಯ್ಯೋ ನಾನು ಕೆಲಸ ಮಾಡೋ ಜಾಗದಲ್ಲಿ ನನ್ನ ಸ್ನೇಹಿತರಿದ್ದಾರೆ, ಅಥವಾ ನಾನು ಇರುವಂಥ ಮನೆ ಪಕ್ಕದಲ್ಲಿ ನನಗೆ ಸ್ನೇಹಿತರಿದ್ದಾರೆ ಎಂಬುದಾಗಿ ಅಂದುಕೊಳ್ಳಬಹುದು. ಆದರೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಂಬಿಗಸ್ತನಾದ ಸ್ನೇಹಿತನು ನಿನಗೆ ಸಿಗುವುದು ಕಷ್ಟ. ನಿನ್ನ ಗುಟ್ಟನ್ನು ಹೊರಪಡಿಸಿದವನು, ನಿನ್ನನ್ನು ಅವಮಾನಪಡಿಸಿದವನು, ನಿನ್ನನ್ನು ಗೌರವಿಸುವಂಥವನು, ನಿನ್ನನ್ನು ಪ್ರೀತಿಸುವಂಥವನು, ನೀನು ಪಡುವಂಥ ಎಲ್ಲ ಪ್ರಯಾಸದಲ್ಲಿ ನಿನಗೆ ಸಹಾಯ ಮಾಡುವಂಥವನು, ಒಳ್ಳೆಯ ಸ್ನೇಹಿತನು ಸಿಗುವುದು ಕಷ್ಟ. ನಾನು ಹೇಳ್ತಾ ಇಲ್ಲ, ವಾಕ್ಯ ಹೇಳ್ತಿದೆ. ನೀವು ಅಂದ್ಕೊಂಡಿರ್ಬೋದು, ನನಗೆ ಭಾಳ ಒಳ್ಳೆಯ ಸ್ನೇಹಿತರಿ, ಭಾಳ ಒಳ್ಳೆ ಫ್ರೆಂಡ್ಸ್ ರೀ ಅಂತ ನೀವು ಅಂದ್ಕೊಂಡಿರ್ಬೋದು. ಒಂದು ದಿನ ಆ ಫ್ರೆಂಡ್ಸ್ ನಿಜ ರೂಪ ಗೊತ್ತಾಗ್ಬಿಡ್ತದೆ. ಈ ಸ್ಥಳ ಎಷ್ಟೋ ಜನ ಗಾಯವನ್ನು ಹೊಂದಿದವರ ಈ ಸ್ಥಳದಲ್ಲಿ ಇದ್ದೀರಾ, ಸ್ನೇಹಿತರಿಂದ ಗಾಯ ಪಡ್ಕೊಂಡು ಈ ಸ್ಥಳದಲ್ಲಿ ನೀವು ಇದ್ದೀರಾ. ದೇವರು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ದೇವ್ರ ವಾಕ್ಯ ಹೇಳ್ತದೆ, ಒಬ್ಬ ಒಳ್ಳೆಯ ಸ್ನೇಹಿತನು ನಿಮಗಿದ್ದಾನೆ. ನಿಮ್ಮನ್ನು ಮೋಸ ಮಾಡಿದವನು, ನಿಮ್ಮನ್ನು ತೊರೆದು ಹಾಕದವನು, ನಿಮ್ಮನ್ನು ಕೈ ಬಿಡದವನು, ನಿಮ್ಮ ಜೊತೆಯಲ್ಲೇ ಇದ್ದು ನಿಮಗೆ ಸಹಾಯ ಮಾಡುವಂಥವನು, ನಿಮ್ಮನ್ನು ಪ್ರೀತಿಸುವಂಥವನು, ನಿಮ್ಮನ್ನು ಕರುಣಿಸುವಂಥವನು, ನಿಮ್ಮ ಸಮಸ್ಯೆ ಎಲ್ಲವನ್ನು ಸಹಿಸಿಕೊಂಡು ಎಲ್ಲವನ್ನ ಕೇಳಿ ನಿಮಗೆ ಆಲೋಚನೆ ಕೊಡುವಂಥ ಒಬ್ಬ ಸ್ನೇಹಿತನಿದ್ದಾನೆ. ಆತನೇ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಎಂದು ನಿನ್ನ ಮೋಸ ಮಾಡುವುದಿಲ್ಲ, ಎಂದು ನಿನ್ನ ಕೈ ಬಿಡುವುದಿಲ್ಲ, ಎಂದು ಕೂಡ ನಿನ್ನ ಕುರಿತಾಗಿ ಕೆಟ್ಟದನ್ನು ಆತನು ಹೇಳುವುದಿಲ್ಲ. ಆತನು ನಿನ್ನ ಕುರಿತಾಗಿ ಯಾವಾಗಲೂ ಕೂಡ ಸುಂದರವಾಗಿ ಕಾಣುವಂಥ ದೇವರಾಗಿದ್ದಾನೆ. ಮತ್ತು ಚಿಂತೆ ಮಾಡ್ತಾ ಇದ್ದೀರಾ, ನೋವಿಂದ ಸ್ಥಳದಲ್ಲಿ ಕೂತ್ಕೊಂಡಿದ್ದೀರಾ, ಅಯ್ಯೋ ನನ್ನ ಸ್ನೇಹಿತನ ಹಾಗೆ ಮಾಡಿದನು, ನನ್ನ ಸ್ನೇಹಿತ ಹೀಗೆ ಮಾಡಿದನು, ನನ್ನ ನಂಬಿ ನನಗೆ ಮೋಸ ಮಾಡಿದನು, ನಾನು ಅವನನ್ನು ನಂಬಿದೆ, ನಾನು ಅವಳನ್ನು ನಂಬಿದೆ, ನಾನು ಅವಳ ಮೇಲೆ ವಿಶ್ವಾಸ ಮಾಡಿದೆ, ನಾನು ಅವನ ಮೇಲೆ ವಿಶ್ವಾಸ ಮಾಡಿದೆ ಎಂಬುದಾಗಿ ನೊಂದು ಬೆಂದವರಾಗಿ ಸ್ಥಳದಲ್ಲಿ ಕೂತ್ಕೊಂಡಿದ್ದೀರಾ. ಹಾಗಾದರೆ ಇವತ್ತು ದೇವರು ಮಾತಾಡ್ತಾ ಇದ್ದಾನೆ, ಲೋಕದಲ್ಲಿ ಅಂಥ ಸ್ನೇಹಿತರು ಸಿಗೋದನ್ನ ಕಷ್ಟ. ನಿನಗೆ ಒಳ್ಳೆಯ ಸ್ನೇಹಿತನಂದರೆ ನೀನು ಪ್ರೀತಿಸುವಂಥ, ನೀನು ಆರಾಧಿಸುವಂಥ ಕರ್ತನಾದ ಯೇಸು ಸ್ವಾಮಿ ಮಾತ್ರವೇ ನಿನಗೆ ಒಳ್ಳೆಯ ಸ್ನೇಹಿತನಾಗಿದ್ದಾನೆ.